ಮುಂದಿನ ಕಣಿಯ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಕನಸಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವನ್ನಿನ್ನಾವೇಶ ಹಸುರಿನ ಗಿರಿಗಳ ಸಾರೆ ಹೃದಯ ಕರುಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ಕನಸಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಂತರ ದಿವ್ಯಾರಣ್ಯ ಧನ್ಯ ಷಡಕ್ಷರಿ ಪನ್ನ ಅಂಬರ ಕುಲಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕಲಿಕೋಗಿಲೆಗಳ ಪುಣ್ಯಾರ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕನಸಾತೆ ಕೈಲಪ್ಪ ಹೊಯ್ಸಳರಾಡಿದ ನಾಡೆ ಕಂಕಣ ಜಗಳರ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕನಸಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಗಳ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳಗೆ ಭಾರತ ಜನನಿಯ ಕನಸಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ರಾಷ್ಟ್ರಗೀತ್ ಶುರು अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गारे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಈಗ ಧ್ವಜ ವಂದನೆಯ ಸಲ್ಯೂಟ್ ಅನ್ನು ತೆಗೆದುಕೊಳ್ಳಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಲ್ಲಾಪುರ ತಾಲೂಕಿನ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ರಾಜಶೇಖರ್ ದಂಗಳಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪೊಲೀಸ್ ಸಿಬ್ಬಂದಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಇವತ್ತಿನ ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸಿನ ವಿದ್ಯಾರ್ಥಿಗಳು, ಹಾಗಾಗಿ NCC ವಿದ್ಯಾರ್ಥಿಗಳು, ಹಾಗೆ ಎಲ್ಲ ಸೇವಾದಳದ ವಿದ್ಯಾರ್ಥಿಗಳು, ವಿವಿಧ ಶಾಲೆಗಳಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಈ ದೇಶದ ಹೆಮ್ಮೆಯ ದಿನವಾಗಿರ್ತಕ್ಕಂಥ ನಮ್ಮ ಈ ಒಂದು ದೇಶದ ಸಂಸ್ಕೃತಿ ಪರಂಪರೆ ವಿಶೇಷತೆಯನ್ನು ಪ್ರತಿಬಿಂಬಿಸುವ ದಿನವನ್ನು ಯಲ್ಲಾಪುರ ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಡಿಸ್ಪಾಸ್ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ಮಾಡಲಿಕ್ಕೆ ನಮ್ಮ ಯಲ್ಲಾಪುರ ತಾಲೂಕಿನ ನೂತನ ಯೋಜನಾ ಕ್ರೀಡಾಧಿಕಾರಿಯಾದಂಥ ಚಂದ್ರಹಾಸ್ ನಾಯ್ಕರಿಗೂ ಹಾಗೂ ಈ ಒಂದು ನಾಡಗೀತೆ ಹಾಗೂ ಒಂದೇ ಮಾತರಂ ಗೀತೆಯನ್ನು ಹೇಳಲಿಕ್ಕೆ ಬಂದಂಥ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೂ ಹಾಗೂ ಇಲ್ಲಿಯ ಮುಖ್ಯಾಧ್ಯಾಪಕರಾದಂಥ ಸಂಜಯ್ ನಾಯ್ಕರವರಿಗೂ ಹಾಗೂ ಅಲ್ಲಿಯ ಸುರೇಶ್ ಫಿರೋಜಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಾದ್ಯವನ್ನು ನುಡಿಸಿ ಇಂದಿನ ಕಾರ್ಯಕ್ರಮ ಮೆರಗನ್ನು ತಂದುಕೊಟ್ಟಿದ್ದಾರೆ. ಹಾಗೆ ನಮ್ಮ ಯಲ್ಲಾಪುರದ ಸಮಸ್ತ ಗೌರವಾನ್ವಿತ ಪತ್ರಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.